ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಶೆಟ್ಟಿ. ಇವತ್ತು ಚಿಕನ್ ರೆಸಿಪಿ ಜೊತೆ ಬಂದಿದ್ದೇನೆ. ಚಿಕನ್ ಉಪ್ಪು ಕರಿಯನ್ನು ಕೇವಲ ಅರ್ಧ ಗಂಟೆಯಲ್ಲಿ ಯಾವುದೇ ಮಸಾಲವಿಲ್ಲದೆ ಸೂಪರ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡುವ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು, ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ಲೈಕನನ್ನು ಮಾತ್ರ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಒಂದು ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ಸನ್ಫ್ಲವರ್ ಆಯಿಲ್ ಹಾಗೂ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಸಣ್ಣಗೆ ಕಟ್ ಮಾಡಿದ 3 ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗುವವರೆಗೆ ಈರುಳ್ಳಿಯನ್ನು ನಾವು ಹುರ್ಕೊಳ್ತಾ ಇರುವ, ಕೈಯಾಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸೋಂಪು, ಬಡಸೊಪ್ಪು ಒಳ್ಳೆಯ ಅರೋಮವನ್ನು ಕೊಡ್ತದೆ ಹಾಗೂ ರುಚಿಯನ್ನು ಹೆಚ್ಚಿಸ್ತದೆ. 2 ಮೀಡಿಯಮ್ ಸೈಜ್ನ ಟೊಮೆಟೊ, 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟಂತಹ ಶುಂಠಿ, 3 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. 6ರಿಂದ 7 ಕಾಯಿ ಮೆಣಸು, ಸ್ವಲ್ಪ ಖಾರವಾಗಿಯೇ ಇದೆ ಈ ಕಾಯಿ ಮೆಣಸು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1-2 ನಿಮಿಷ ಅದನ್ನು ಕುಕ್ ಮಾಡ್ತೇನೆ. ಟೊಮೆಟೊ ಸಾಫ್ಟ್ ಆದ ನಂತರ 1 kgಯಷ್ಟು ಕ್ಲೀನ್ ಮಾಡಿದ ಚಿಕನ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾದ ರೆಸಿಪಿ. ಏನಾದರೂ ಅರ್ಜೆಂಟ್ ಇದೆ, ನೆಂಟರು ಬಂದೇ ಆಯಿತು, ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ಈ ರೆಸಿಪಿಯನ್ನು ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿರ್ತದೆ ಫ್ರೆಂಡ್ಸ್. ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ಕೊಂಡು 20 ನಿಮಿಷ ಕುಕ್ ಮಾಡುವ. ಚಿಕನ್ ಚೆನ್ನಾಗಿ ಬೆಂದಿರ್ತದೆ. 20 ನಿಮಿಷದ ನಂತರ ಅರ್ಧ ಬೌಲ್ನಷ್ಟು ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೇನೆ. ಅಮೂಲ್ ಫ್ರೆಶ್ ಕ್ರೀಮ್ ಇಲ್ಲದವರು ಹಾಲಿನ ಕೆನೆಯನ್ನು ಸಹ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿನಿಂದ 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪುಡಿ ಹಾಗೂ ಸಣ್ಣಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕೇವಲ ಅರ್ಧ ಗಂಟೆಯಲ್ಲಿ ಚಿಕನ್ ಉಪ್ಪು ಕರಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅರೋಮನು ಸಖತ್ತಾಗಿದೆ ಫ್ರೆಂಡ್ಸ್. ಈ ಡಿಶನ್ನು ನಾವು ಚಪಾತಿ, ಅನ್ನ, ಪರೋಟದ ಜೊತೆ ಟೇಸ್ಟ್ ಮಾಡ್ಕೊಳ್ಬಹುದು. ಇಡ್ಲಿ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಈ ರೆಸಿಪಿನ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.